ಗ್ಯಾರಂಟಿ ಸರ್ಕಾರದ ಎಡವಟ್ಟು, ಬಸ್ ಪ್ರಯಾಣಿಕರ ಪ್ರಾಣಕ್ಕೆ ಕೂತು, ಮಳೆ ಬಂದರೆ ಸೋರುವ ಕೆಎಸ್ಆರ್ಟಿಸಿ ಬಸ್ಸು, ಪ್ರಯಾಣಿಕರೇ ಎಚ್ಚರ. ಸಾರಿಗೆ ಸಚಿವರೇ, ಉಚಿತ ಗ್ಯಾರಂಟಿಗಳ ರೂವಾರಿಗಳಾದ ಶ್ರೀಯುತರಾದ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರೇ, ಏನಿದು ಸ್ವಾಮಿ ಕರ್ಮ? ಸೋರುತ್ತಿಗುವುದು ಮನೆಯ ಮಾಳಿ, ಮಾನ್ಯ ಸಾರಿಗೆ ಸಚಿವರೇ, ಉಚಿತ ಗ್ಯಾರಂಟಿಗಳ ರೂವಾರಿಗಳಾದ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರೇ, ಇಲ್ಲಿ ಸ್ವಲ್ಪ ನೋಡಿ ಸ್ವಾಮಿ. ಮಳೆ ಬಂದ್ರೆ ಮನೆಯ ಮಾಳಿಗೆ ಸೋರೋದನ್ನ ನಾವು ನೀವು ನೋಡಿದ್ದೇವೆ. ಇಲ್ಲಿ ಬಸ್ಸೇ ಸೋರುತ್ತಿದೆಯಲ್ಲ ಸ್ವಾಮಿ, ಇದ್ಯಾವ ಸೀಮೆ ಬಸ್? ಮಳೆ ಬಂದ್ರೆ ಬಸ್ ಒಳಗೆ ಕುಳಿತ ಪ್ರಯಾಣಿಕರು ಸೀಟ್ನಲ್ಲಿ ಕೂರಕ್ಕೂ ಆಗದ ರೀತಿಯಲ್ಲಿ ಮಳೆ ನೀರು ಒಳಗೆ ಹೇಗೆ ನುಗ್ಗುತ್ತಿದೆ ನೋಡಿ. ಒಮ್ಮೆ ನೋಡ್ಕೊಂಡು ಬನ್ನಿ, ಮಿಕ್ಕ ಸ್ಟೋರಿಯನ್ನ ಡೀಟೇಲ್ ಆಗಿ ವಿವರಿಸ್ತೀವಿ. ನೋಡಿದ್ರಲ್ಲ, ಮಳೆ ನೀರು ಹೆಂಗೆ ಬಸ್ ಒಳಗೆ ನುಗ್ಗಿ ಪ್ರಯಾಣಿಕರು ಕೂರಲು ಆಗದೆ ಬಸ್ ಒಳಗೆ ಡ್ರೈವರ್ ಪಕ್ಕದಲ್ಲಿರುವ ಕಂಬಿಗಳನ್ನು ಪ್ರಯಾಣಿಕರು ಹೇಗೆ ಆಶ್ರಯಿಸಿದ್ದಾರೆ ಅಂತ. ಕಳೆದ ವಾರವೆಲ್ಲ ಸುಡು ಸುಡು ಬಿಸಿಲು, ಫ್ಯಾನು ಹೇಸಿ ಹಾಕಿದ್ರು ನಿಲ್ಲದ ಗಬೆ. ಅದ್ಯಾವಾಗ ಮಳೆ ಬರುತ್ತಪ್ಪ ಅಂತ ಮಳೆರಾಯನನ್ನು ಪ್ರಾರ್ಥಿಸುತ್ತಿದ್ದ ಜನರು. ಈಗ ಮಳೆ ಯಾವ ರೇಂಜಿಗೆ ಹೊಡಿತಿದೆ ಅಂದ್ರೆ, ರಸ್ತೆ ಮನೆ ತುಂಬಿಕೊಳ್ಳುವುದಾಗಿರ್ಲಿ, ಬಸ್ಸಿನ ಒಳಗೆ ಮಳೆ ನೀರು ನುಗ್ಗುವ ರೇಂಜ್ಗೆ ಮಳೆ ಬರ್ತಿದೆ. ಅಂದ ಹಾಗೆ ಬಸ್ ಒಳಗೂ ಮಳೆ ನೀರು ಸೋರುವ ಹಾಗೆ ಚಂದಾಗಿ ವಿನ್ಯಾಸಗೊಳಿಸಿರುವ ಗ್ಯಾರಂಟಿ ಸರ್ಕಾರಕ್ಕೆ ಎಲ್ರೂ ಹೊಡಿರಪ್ಪ ಒಂದು ಸೆಲ್ಯೂಟ್. ಓಟು ಹಾಕುವವರೆಗೂ ಇವು ನಿಮ್ಮನೆ ನಾಯ್, ಗೆದ್ದ ಮೇಲೆ ನಿಂಗ್ ಬದನೆಕಾಯ್. ಅಂದ ಹಾಗೆ ಇಂತಹದೊಂದು ಸೋರುತ್ತಿರುವ ಬಸ್ ಪ್ರಯಾಣಿಸುತ್ತಿರುವ ರೂಟ್ ಬೆಂಗಳೂರು ಟು ಚನ್ನಪಟ್ಟಣ. ಕೆಎಸ್ಆರ್ಟಿಸಿ ಬಸ್ ಇದು. KA42F208 ವಾಹನ ಸಂಖ್ಯೆ. ಚನ್ನಪಟ್ಟಣ ಡಿಪೋ ಗಾಡಿ ಇದು. ಮೊದಲೇ ಈ ಬಿಟ್ಟಿ ಗ್ಯಾರಂಟಿ ಬಸ್ನಿಂದಾಗಿ ಬಸ್ಸು ಯಾವಾಗಲೂ ತುಂಬಿ ತುಳುಕುತ್ತಿರುತ್ತೆ. ಜನರು ರೋಸೆದ್ದೋಗಿದ್ದಾರೆ. ಹೆಚ್ಚುವರಿ ಬಸ್ ಬಿಡುವ ಯೋಗ್ಯತೆಯೂ ಇಲ್ಲದೆ ಇಲಾಖೆ ಜನ ಹೆಂಗಾದ್ರೂ ಸಾಯ್ಲಿ ಬಿಡಿ ಅಂತ ಕೂರುವ ಬಸ್ ಡಿಪೋ ಮ್ಯಾನೇಜರ್ಗಳು. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ನಿತ್ಯ ಉದ್ಯೋಗ ಅರಸಿ ಮದ್ದೂರು, ಚನ್ನಪಟ್ಟಣ, ರಾಮನಗರದಿಂದ ಡೈಲಿ ಸಾವಿರಾರು ಜನ ಇದೇ ಕೆಎಸ್ಆರ್ಟಿಸಿ ಬಸ್ ನಂಬಿಕೊಂಡು ಓಡಾಡ್ತಾರೆ. ಪ್ರಯಾಣ ಮಾಡುವಾಗ ಜೀವ ಕೈಯಲ್ಲಿ ಹಿಡಿದು ಕೂರುವ ಸ್ಥಿತಿ ಇವರದು. ಇಂತಹ ಸ್ಥಿತಿಯನ್ನು ಕಂಡು ಕಾಣದಂತೆ ಇರುವ ನಮ್ಮ ಗ್ಯಾರಂಟಿ ಸರ್ಕಾರ. ಎಕ್ಸಿಟ್ ಪೋಲ್ನಲ್ಲಿ ಗ್ಯಾರಂಟಿ ರಿಸಲ್ಟ್ ಏನು ಎಂಬುದು ಈಗಾಗಲೇ ಕ್ಲಿಯರ್ ಆಗಿ ಗೊತ್ತಾಗಿದೆ. ಇನ್ನಾದರೂ ಸರ್ಕಾರ ಇಂತಹ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸದೇ ಇದ್ರೆ, ಬಿಟ್ಟಿ ಗ್ಯಾರಂಟಿಗಳನ್ನು ನೀಡ್ತಾ ಹೋದ್ರೆ ಜನ ಮುಂದಿನ ದಿನಗಳಲ್ಲಿ ಇನ್ನೂ ತಕ್ಕ ಪಾಠ ಕಲಿಸಲಿದ್ದಾರೆ. ಏನಂತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸೋರುತ್ತಿಗುವುದು ಮನೆಯ ಮಾಳಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.